ಕಲಬುರಗಿ ಪೊಲೀಸರು ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸರು ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ ಪೊಲೀಸರಿಂದ. ಕಲಬುರಗಿ ಖಾಕಿ ವಿರುದ್ಧ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಪೊಲೀಸ್ ಇಲಾಖೆಗೆ ಮನವಿ ಜೊತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮಾಜಿ ಶಾಸಕ. ಯಾವುದೋ ಒತ್ತಡಕ್ಕೆ ಒಳಗಾಗಿ ಹೋರಾಟ ಮಾಡಲು ಬಿಡ್ತಾ ಇಲ್ಲ, ರಾಜಕೀಯ ಒತ್ತಡಕ್ಕೆ ಪೊಲೀಸ್ ಇಲಾಖೆ ಒಳಗಾಗ್ತಾ ಇದೆ ಅಂತ ಹೇಳಿದ್ದಾರೆ. ಪೊಲೀಸರು ಹೋರಾಟಗಳನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡಬಾರ್ದು. ಪೊಲೀಸರು ಹೋರಾಟ ಹತ್ತಿಕ್ಕುವ ಕೆಲಸ ಮಾಡಿದರೆ ಪರಿಣಾಮ ಮುಂದೆ ಬೇರೆ ಆಗುತ್ತೆ. ಪೊಲೀಸ್ ಇಲಾಖೆ ವಿರುದ್ಧ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿದೆ. ನಾನು ಬಂದಿರುವಂಥದ್ದು, ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಪೊಲೀಸ್ ಇಲಾಖೆಗೆ. ಏನು ಈ ರೀತಿಯಾದಂಥ ಹೋರಾಟಗಳು ಹಿಂದೆಯಿಂದನೂ ಕೂಡ ಬಹಳಷ್ಟು ಅನೇಕ ಹೋರಾಟಗಳು ನಡೀತಾ ಬಂದಿದ್ದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಪೊಲೀಸರು ಯಾರ್ದೋ ಒತ್ತಡದಲ್ಲಿ, ಇವತ್ತು ರಾಜಕಾರಣಿಗಳ ಒತ್ತಡದಲ್ಲಿ ಇವತ್ತು ಸಾರ್ವಜನಿಕರಿಗೆ, ಜನರಿಗೆ ಹೋರಾಟ ಮಾಡಲಿಕ್ಕೆ ಇವತ್ತು ಅನುಕೂಲ ಮಾಡ್ತಾ ಇಲ್ಲ. ಹೀಗಾಗಿ ಅವರು ತಕ್ಷಣದಲ್ಲಿ ಯಾವುದೋ ಒತ್ತಡಕ್ಕೆ ಒಳಗಾಗದೆ ಕಾನೂನಿನಲ್ಲಿ ಮತ್ತು ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಹೋರಾಟ ಮಾಡುವಂಥದ್ದು ಒಂದು ಅವಕಾಶ ಇರೋದರಿಂದ ಪೊಲೀಸರು ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಯಾರು ಕೂಡ ಏನು ಹೋರಾಟಗಳು ಮಾಡ್ತಾರೆ, ಸರ್ಕಾರದ ಏನು ವೈಫಲ್ಯಗಳಿದ್ದಾವೆ, ಸರ್ಕಾರದ ಜೊತೆಯಲ್ಲಿ ಇಲ್ಲೇನು ನಮಗೆ ತೊಂದರೆ ನಗರದಲ್ಲಿ ಆಗ್ತಾ ಇದೆ ಅದನ್ನು ಜನರಿಗೆ ಹೇಳುವಂಥದ್ದಕ್ಕೆ ಇವತ್ತು ಹೋರಾಟ ಆಗ್ತಾ ಇರುವಂಥದ್ದು. ಅದಕ್ಕೆ ಸಹಕಾರ ಕೋರಬೇಕು. ಇಲ್ಲಂತಂದರೆ ಇದೇ ರೀತಿ ನಡೆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಸ್ಯೆಗಳನ್ನು ಇವತ್ತು ಆಗುವಂಥದ್ದು ಆಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಂದಿರುವಂಥದ್ದು, ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಪೊಲೀಸ್ ಇಲಾಖೆಗೆ. ಏನು ಈ ರೀತಿಯಾದಂಥ ಹೋರಾಟಗಳು ಹಿಂದೆಯಿಂದನೂ ಕೂಡ ಬಹಳಷ್ಟು ಅನೇಕ ಹೋರಾಟಗಳು ನಡೀತಾ ಬಂದಿದ್ದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಪೊಲೀಸರು ಯಾರ್ದೋ ಒತ್ತಡದಲ್ಲಿ, ಇವತ್ತು ರಾಜಕಾರಣಿಗಳ ಒತ್ತಡದಲ್ಲಿ ಇವತ್ತು ಸಾರ್ವಜನಿಕರಿಗೆ, ಜನರಿಗೆ ಹೋರಾಟ ಮಾಡಲಿಕ್ಕೆ ಇವತ್ತು ಅನುಕೂಲ ಮಾಡ್ತಾ ಇಲ್ಲ. ಹೀಗಾಗಿ ಅವರು ತಕ್ಷಣದಲ್ಲಿ ಯಾವುದೋ ಒತ್ತಡಕ್ಕೆ ಒಳಗಾಗದೆ ಕಾನೂನಿನಲ್ಲಿ ಮತ್ತು ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಹೋರಾಟ ಮಾಡುವಂಥದ್ದು ಒಂದು ಅವಕಾಶ ಇರೋದರಿಂದ ಪೊಲೀಸರು ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಯಾರು ಕೂಡ ಏನು ಹೋರಾಟಗಳು ಮಾಡ್ತಾರೆ, ಸರ್ಕಾರದ ಏನು ವೈಫಲ್ಯಗಳಿದ್ದಾವೆ, ಸರ್ಕಾರದ ಜೊತೆಯಲ್ಲಿ ಇಲ್ಲೇನು ನಮಗೆ ತೊಂದರೆ ನಗರದಲ್ಲಿ ಆಗ್ತಾ ಇದೆ ಅದನ್ನು ಜನರಿಗೆ ಹೇಳುವಂಥದ್ದಕ್ಕೆ ಇವತ್ತು ಹೋರಾಟ ಆಗ್ತಾ ಇರುವಂಥದ್ದು. ಅದಕ್ಕೆ ಸಹಕಾರ ಕೋರಬೇಕು. ಇಲ್ಲಂತಂದರೆ ಇದೇ ರೀತಿ ನಡೆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಸ್ಯೆಗಳನ್ನು ಇವತ್ತು ಆಗುವಂಥದ್ದು ಆಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ.